ಎಲ್ಲರೂ ಎಲೆ ಚುಕ್ಕಿ ರೋಗದ ಬಗ್ಗೆ ಮಾತಾಡ್ತಾರೆ, ನಮ್ಮಲ್ಲಿ ಹಾಗೆ ಜಾಸ್ತಿ ಇದೆ, ತುಂಬಾ ಇದೆ ಅಂತೆಲ್ಲ ಹೇಳ್ತಾರೆ. ಬಟ್ ನಾನು ನೈಸರ್ಗಿಕವಾಗಿ ಮಾಡಿದ ಕಾರಣ ಗೊತ್ತಿಲ್ಲ, ನನಗೆ ಜೀವಾಮೃತದ ಪ್ರಭಾವ ಗೊತ್ತಿಲ್ಲ. ಬಟ್ ನನ್ನ ತೋಟದಲ್ಲಿ ಅಷ್ಟೊಂದು ಪ್ರಭಾವ ಬೀರಿಲ್ಲ ಎಲೆ ಚುಕ್ಕಿದು. ಯಾವುದು ಗ್ಲಿರಿಸಿಡಿ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಗೊಬ್ಬರದ ಗಿಡ ಅಂತ ಹೇಳ್ತೀವಿ. ನಾವ್ ಏನ್ ಮಾಡ್ತೀವಿ ಅಂದ್ರೆ ಬೇಲಿ ಸೈಡ್ ಅಲ್ಲಿ ನಟ್ಟಿರ್ತೀವಿ, ಅದರದ್ದು ಪ್ರಾಮುಖ್ಯತೆ ನಮಗೆ ಗೊತ್ತಿಲ್ಲ. ಕಳೆದ 25 ವರ್ಷಗಳಿಂದ 320 ಕಿಲೋಮೀಟರ್ ದೂರಲ್ಲಿ ಇದ್ಕೊಂಡು ತಿಂಗಳಿಗೆ ಒಂದ್ಸಲ ಅಥವಾ 2 ತಿಂಗಳಿಗೆ ಒಂದ್ಸಲ ಅಥವಾ 3 ತಿಂಗಳಿಗೆ ಒಂದ್ಸಲ ಬರೋದು ಇದೆ. ಅಷ್ಟೇ ಬಂದುಕೊಂಡು ಎಲ್ಲಾ ನಿಸರ್ಗಕ್ಕೆ ಬಿಟ್ಟು ಕಡಿಮೆ ಖರ್ಚಲ್ಲಿ ಮಾಡುವಂತ ನೈಸರ್ಗಿಕ ಕೃಷಿ. ಜೀವಾಮೃತ ಗೊಬ್ಬರ ಅಲ್ಲ, ಹೆಚ್ಚಿನವರು ತಪ್ಪು ತಿಳ್ಕೊಂಡಿದ್ದಾರೆ. ಜೀವಾಮೃತ ಗೊಬ್ಬರ ಅಲ್ಲ, ಸೂಕ್ಷ್ಮ ಜೀವಾಣುಗಳ ಬ್ರಹ್ಮಾಂಡ. ಗಾಳಿಯಲ್ಲಿ 78.6% ಸಾರಜನಕ ಇದೆ. ಈ ಸಾರಜನಕವನ್ನ ಹೀರಿ ನಮ್ಮ ಅಡಿಕೆ ಗಿಡದ ಬುಡಕ್ಕೆ ಸಪ್ಲೈ ಮಾಡುವಂತ ಕೆಲಸವನ್ನ ಇವು ಮಾಡ್ತವೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಿಮ್ಮ ಎದುರುಗಡೆ ಕಾಣ್ತಾ ಇರುವಂಥದ್ದೆಲ್ಲ ಕಾಡು ಮತ್ತು ಅಡಿಕೆಯ ತೋಟ. ತುಂಬ ಅಡಿಕೆ ಕೃಷಿಯನ್ನು ಮಾಡ್ತಾರೆ ಈ ಭಾಗದಲ್ಲಿ. ನಾನಿರುವಂಥದ್ದು ಸುಳ್ಯ ತಾಲೂಕಿನ ಐವರ್ನಾಡ್ ಗ್ರಾಮದಲ್ಲಿ. ನಿಮಗೆ ಅನ್ನಿಸ್ಬೋದು ನ್ಯಾಚುರಲ್ ಫಾರ್ಮಿಂಗ್ ಅಂತೇಳಿ, ಸಹಜ ಕೃಷಿ ಅಂತೇಳಿ ಏನು ಅಡಿಕೆ ಕೃಷಿ ಬಗ್ಗೆ ತೋರಿಸ್ತಾರೆ ಅಂತೇಳಿ. ಆದರೆ ನಾವು ತುಂಬ ಜನರು ಅಡಿಕೆ ಕೃಷಿಯಲ್ಲಿ ಅಡಿಕೆಯ ಲಾಭಕ್ಕಿಂತ ಹೆಚ್ಚು ಖರ್ಚನ್ನು ಮಾಡ್ತಾ ಇದ್ದೇವೆ. ಅದನ್ನು ಖರ್ಚನ್ನು ಕಡಿಮೆ ಮಾಡಿಕೊಂಡು ಲಾಭ ಹೇಗೆ ಹೆಚ್ಚು ಮಾಡ್ಕೊಳ್ಳೋದು ಅನ್ನುವಂಥದ್ದಕ್ಕೆ ತುಂಬ ಜನರು ತುಂಬ ರೀತಿಯ ಪ್ರಯೋಗಗಳನ್ನು ಮಾಡಿದ್ದಾರೆ. ಅಂತಹ ಒಂದು ವಿಶೇಷ ಪ್ರಯೋಗವನ್ನು ಮಾಡ್ತಿರೋ ವ್ಯಕ್ತಿಯನ್ನು ಮಾತಾಡೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಹಸುವಿನ ಮುಖಾಂತರ, ಅದರ ಜೀವಾಮೃತದ ಮುಖಾಂತರ ಅಡಿಕೆ ಮತ್ತು ರಬ್ಬರನ್ನು ಅತ್ಯಂತ ಕಡಿಮೆ ಖರ್ಚಲ್ಲಿ ಹೇಗೆ ಮೇಂಟೈನ್ ಮಾಡೋದು ಅನ್ನುವಂಥದ್ದನ್ನು ಕಲಿಬೇಕಾಗಿದೆ. ಅಂತ ಕಲಿಯುವಂಥ ವಿಷಯಕ್ಕೋಸ್ಕರ ನಾನು ಸಾಮಾನ್ಯ ಜನರನ್ನು ಮಾತಾಡಿಸ್ತೇನೆ. ನ್ಯಾಚುರಲ್ ಫಾರ್ಮಿಂಗ್ ಅನ್ನುವಂಥ ಸಬ್ಜೆಕ್ಟಲ್ಲಿ ಸರ್ಕಾರದ ಕಡೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿನಿಧಿಯಾಗಿರುವಂತಹ ಶ್ರೀ ಪದ್ಮ ಕೋಲ್ಚಾರ್ ಅವ್ರನ್ನ ಮಾತಾಡೋದಕ್ಕೋಸ್ಕರ ಅವರ ಒಂದು ಎತ್ತರದ ತೋಟದಲ್ಲಿದ್ದೇನೆ. ನನ್ನ ವಿಡಿಯೋ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ನಾನು ಸುಮಾರು ಒಂದು 500-600 ಅಡಿ ಎತ್ತರದ ಜಾಗದಲ್ಲಿದ್ದೇನೆ ಅಂತೇಳಿ. ಅವರನ್ನು ಮಾತಾಡಿಸ್ತಾ ಅವರು ಹೇಗೆ ಸಹಜ ಕೃಷಿಯನ್ನು ಮಾಡ್ತಿದ್ದಾರೆ ಪಾಳೇಕರ್ ಅವರ ಮಾರ್ಗದರ್ಶನದಲ್ಲಿ ಅನ್ನುವಂಥ ಎಲ್ಲ ಸಂಗತಿಯನ್ನು ನಿಮಗೆ ತೋರಿಸ್ತೇನೆ. ಪದ್ಮ ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಒಂದು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ, ಪಾಳೇಕರ್ ಕೃಷಿ ಪದ್ಧತಿಯನ್ನು ತೋರಿಸ್ಬೇಕು ಅಂತೇಳಿ ತುಂಬ ಸಮಯದಿಂದ ಕಾಯ್ತಾ ಇದ್ದೆ. ಅದಕ್ಕೊಬ್ಬರು ಎಕ್ಸ್ಪರ್ಟ್ ಬೇಕು ಅಂತೇಳಿ, ಯಾಕಂದರೆ ಅದನ್ನು ಸರಿಯಾಗಿ ಜನರಿಗೆ ಮನವರಿಕೆ ಮಾಡಬೇಕಲ್ಲ. ಹಾಗೆ ನಿಮ್ಮ ಸಂಪರ್ಕಕ್ಕೆ ಬಂತು, ಹಾಗೆ ತೋರಿಸುವ ಅಂತೇಳಿ ಹೇಗೆ ಒಂದು ಸಿಸ್ಟಮ್ಗಳನ್ನು ಮಾಡಿದ್ದೀರಿ ಇದರಲ್ಲಿ? ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಸುಮಾರು ಒಂದು 22 ವರ್ಷಗಳಿಂದ ನಾನು ನೈಸರ್ಗಿಕ ಕೃಷಿಯನ್ನು ಅಳವಡಿಸಿದ್ದೇನೆ. ಡಾಕ್ಟರ್ ಪದ್ಮಶ್ರೀ ಸುಭಾಷ್ ಪಾಳೇಕರ್ ಅವರು, ಅವರ ಮೂಲತಃ ಅಮರಾವತಿಯವರು, ಸೈಂಟಿಸ್ಟ್ ಅವರು. ಸೊ ಅವರ ಪಾಳೇಕರ್ ಪದ್ಧತಿ ಅಂತಲೇ ಈಗ ತುಂಬಾ ಫೇಮಸ್ ಆಗಿದೆ. ಸೊ ಆ ಪದ್ಧತಿಯನ್ನ ಮೇಲೆ ನಾನು ನಂಬಿಕೆ ಇಟ್ಟುಕೊಂಡು ನಾನು ಈ ನೈಸರ್ಗಿಕ ಕೃಷಿಯನ್ನ ಪ್ರಾರಂಭ ಮಾಡಿ ಸುಮಾರು 22 ವರ್ಷ ಆಯಿತು. ಆ ಕೃಷಿಯಲ್ಲಿ ನಾನು ತುಂಬಾ ಸಂತುಷ್ಟನಾಗಿದ್ದೇನೆ. ಮತ್ತೆ ಇಲ್ಲಿ ಇವಾಗ ನಾನು ಏನ್ ಮಾಡಿದ್ದೇನೆ ಅಂದ್ರೆ, ಒಂದು ನಮ್ಮ ಯುವ ಜನಾಂಗಕ್ಕೆ, ಒಂದು ಯೂತ್ಸ್ಗೆ ಒಂದು ಮೋಟಿವೇಟ್ ಮಾಡಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ಈ ರಬ್ಬರ್ ಇದ್ದದನ್ನ ನಾನು ರಬ್ಬರನ್ನ ತೆಗೆದು ಅದರಲ್ಲಿ ಹೊಸದಾಗಿ ಅಡಿಕೆ ಕೃಷಿಯನ್ನ ನೈಸರ್ಗಿಕವಾಗಿ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಕೃಷಿಯನ್ನ ಪ್ರಾರಂಭ ಮಾಡಿದೆ. ತುಂಬಾ ಕಡಿಮೆ ಖರ್ಚಿನಲ್ಲಿ ಎಲ್ಲ ನನ್ನ ಈಗಿನ ಮಾಡಿರೋ ಹೊಸ ತೋಟ ಮತ್ತು ಹಳೆ ತೋಟಗಳಿಗೆ ಗ್ರಾವಿಟೇಷನ್ ಇದ್ರ ಪವರ್ ಅಲ್ಲಿ ನೀರು ಹೋಗುವಾಗೆ ಮಾಡಿ ನಾನು ಇವೆಲ್ಲದನ್ನ ಮೇಂಟೈನ್ ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ ನೈಸರ್ಗಿಕ ಕೃಷಿಯಲ್ಲಿ ನಾವು ಅಳವಡಿಸುವಂಥದ್ದು ಅಂತ ಹೇಳಿದ್ರೆ, ಒಂದು ಬೀಜಾಮೃತ, ಇನ್ನೊಂದು ಜೀವಾಮೃತ, ಇನ್ನೊಂದು ಹೊದಿಕೆ ಮಲ್ಚಿಂಗ್, ಆಮೇಲೆ ವಾಪ್ಸ ಅಂದ್ರೆ ಜಾಸ್ತಿ ನೀರು ಕೊಡ್ಲಿಕ್ಕಿಲ್ಲ. ಸೊ ಲಿಮಿಟ್ ಆಗಿ ಸ್ವಲ್ಪ ನೀರಲ್ಲೇ ಕೃಷಿಯನ್ನು ಹೇಗೆ ಮಾಡ್ಬೋದು ಅಂತ ಹೇಳುವಂತ ಪದ್ಧತಿ. ಆಕ್ಚುಲಿ ನಮ್ಮ ತತ್ವವೇ ಏನು ಅಂತ ಹೇಳಿದ್ರೆ, ಒಂದು ಆಳು ಒಂದು ಆಕಳು ನೈಸರ್ಗಿಕ ಕೃಷಿಯ ಸೈಕಲ್ ಅಂತ ಹೇಳುವಂಥದ್ದು ನಮ್ಮ ತತ್ವ ಸಿದ್ಧಾಂತ. ನಾನು ಇದುವರೆಗೆ ಇದೆಲ್ಲ ನೈಸರ್ಗಿಕವಾಗಿ ಮಾಡಿರೋದು. ಒಂದು 7 ವರ್ಷ ಮಾತ್ರ ನಾನು ಗಿಡ ದೊಡ್ಡದಾಗುವವರೆಗೆ ಮಾತ್ರ ನಾನು ಇದಕ್ಕೆ ಇದು ಜೀವಾಮೃತವನ್ನು ಕೊಟ್ಟೆ. ಆದ ನಂತರ ನಾನು ಮಲ್ಚಿಂಗ್, ಓನ್ಲಿ ಲೈವ್ ಮಲ್ಚಿಂಗ್, ಅಲ್ಲಿ ನಮಗೆ ಸಾರಜನಕ ಸ್ಥಿರೀಕರಣ ಆಗುವಂತ ವ್ಯವಸ್ಥೆ ಆಗ್ತಾ ಇದೆ ಮತ್ತು ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗ್ತಾ ಇದಾವೆ. ಮತ್ತು ಎರೆಹುಳುಗಳು, ಮುಖ್ಯವಾಗಿ ರೈತನ ಮಿತ್ರ ಎರೆಹುಳು
ಬೇಕಾದಷ್ಟು ಇದೆ ನಮ್ಮ ತೋಟದೊಳಗೆ. ಒಂದು ಸ್ಕ್ವೇರ್ ಫುಟ್ ಒಳಗಡೆ ಮಿನಿಮಮ್ ಅಂದ್ರೆ ಒಂದು 50ರಿಂದ 100 ಎರೆಹುಳು ಇದೆ. ಅಷ್ಟು ಎರೆಹುಳು ಡೆವಲಪ್ ಆಗುವ ರೀತಿ ಅಂತ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಹಾಗಾಗಿ ಇಡೀ ತೋಟವನ್ನೇ ಗೊಬ್ಬರದ ಫ್ಯಾಕ್ಟರಿಯಾಗಿ ಕನ್ವರ್ಟ್ ಮಾಡೋದು ಹೇಗೆ, ಆ ಟೆಕ್ನಾಲಜಿಯನ್ನ ನಾನು ಮಾಡಿ ಇಲ್ಲಿ ಸಕ್ಸಸ್ ಆಗಿದೆ. ಹೀಗೆ ನಾವೇ ಒಂದು ಸ್ಪೀಚ್ ಮಾಡೋದು ಅಥವಾ ಇನ್ನೊಂದವ್ರಿಗೆ ಹೇಳಿದ್ರೆ ಜನರಿಗೆ ನಂಬಿಕೆ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಮಾಡೆಲ್ ಅನ್ನ ಮಾಡಿರೋದು. ಮಾಡೆಲ್ ಮಾಡಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀನಿ. ಯಾರು ಬೇಕಾದ್ರೂ ಬಂದು ನೋಡ್ಬೋದು. ಹಾಲಿನ ಪ್ರಮಾಣ ಎಲ್ಲ ಹೇಗಿದೆ? ಹಾಲಿನ ಪ್ರಮಾಣ ನಮಗೆ ಏನು ತೊಂದರೆ ಏನಿಲ್ಲ. ಈಗ ನೀವು ಎವರೇಜ್ ನಮಗೆ ಹಾಲು ಸಿಗುತ್ತೆ, ಏನು ಪ್ರಾಬ್ಲಮ್ ಏನಿಲ್ಲ. ಮತ್ತೆ ರೋಗ ಸಹ ಕಡಿಮೆ. ಜೀವಾಮೃತ ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇಲ್ಲಿ ಗುರುತ್ವಾಕರ್ಷಣೆ ಶಕ್ತಿಯಿಂದ ಕೊಡಬೇಕು ಅಂತ ಬೆಟ್ಟದ ಮೇಲೆ ಮಾಡ್ತಿದ್ದೇವೆ. ನಾನು 500 ಲೀಟರ್ ಟ್ಯಾಂಕ್ ಅನ್ನ 1000 ಲೀಟರ್ ಟ್ಯಾಂಕ್ ಅನ್ನ ಉಪಯೋಗಿಸ್ಕೊಂಡಿದ್ದೀನಿ. ಇದರಲ್ಲಿ ನಾವು 500 ಲೀಟರ್ ನಾವು ಜೀವಾಮೃತ ಮಾಡ್ತೀವಿ. ಬಿಡೋ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಮತ್ತೆ 500 ಲೀಟರ್ ನೀರು ಸೇರಿಸಿ ಡೈಲ್ಯೂಟ್ ಮಾಡಿ ನಾವು ಅದನ್ನ ಗುರುತ್ವಾಕರ್ಷಣ ಶಕ್ತಿಯಲ್ಲಿ ಇಡೀ ತೋಟಕ್ಕೆ ಬಿಡುವಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ ನಾವು. ಜೀವಾಮೃತಕ್ಕೆ 200 ಲೀಟರ್ ನೀರಿಗೆ 10 kg ದೇಶಿ ಆಕಳಿನ ಸಗಣಿ, 10 ಲೀಟರ್ ಗಂಜಲ, 1 kg ಕಡಲೆ ಹುಡಿ, 1 kg ಬೆಲ್ಲ, ಸಾವಯವ ಬೆಲ್ಲ ಆಗ್ಬೇಕು, 1 ಹಿಡಿ ಭೂಮಿಯ ಮಣ್ಣು, ಇವಿಷ್ಟನ್ನ ನಾವು ಹಾಕ್ಬೇಕಾಗತ್ತೆ. ಸಾಮಾನ್ಯವಾಗಿ ಜೀವಾಮೃತ ಅಂತ ಹೇಳಿದ್ರೆ ಏನೋ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ ಅಂತ ತಿಳ್ಕೊಳ್ತಾರೆ. ಅದಲ್ಲ. ದೇಶಿ ಆಕಳ ಸಗಣಿಯಲ್ಲಿ 1 ಗ್ರಾಮ್ ಸಗಣಿನಲ್ಲಿ 300 ಕೋಟಿಯಿಂದ ಮಿಗಿಲಾಗಿ ಸೂಕ್ಷ್ಮ ಜೀವಾಣುಗಳಿದ್ದಾವೆ. ಈ ಸೂಕ್ಷ್ಮ ಜೀವಾಣುಗಳಿಗೆ ನಾವು ಆಹಾರವಾಗಿ ಕಡಲೆ ಹಿಟ್ಟನ್ನು ಕೊಡುವಂಥದ್ದು, ಬೆಲ್ಲ ಕೊಡುವಂಥದ್ದು, ಅವಕ್ಕೆ ಗ್ಲೂಕೋಸ್. ಈ 7 ದಿವಸ ನಾವು ಅದನ್ನ ಕಳೆ ಹಾಕ್ತೀವಿ ನಾವು. ಆವಾಗ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗ್ತವೆ. 1 ಹಿಡಿ ಮಣ್ಣು ಅಂದ್ರೆ ನಮ್ಮ ಮಣ್ಣಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು, ಕೋಟ್ಯಾಂತರ ಬ್ಯಾಕ್ಟೀರಿಯಾಗಳು ನಮ್ಮ ಮಣ್ಣಲ್ಲೂ ಇದ್ದಾವೆ. ಸೊ ಆ ಮಣ್ಣನ್ನ ಇದಕ್ಕೆ ಸೇರಿಸಿದಾಗ ಅದರಲ್ಲಿ ಮಣ್ಣಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಮತ್ತು ನಮ್ಮ ಸಗಣಿಯಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಫ್ರೆಂಡ್ಲಿ ಆಗಿ ಡೆವಲಪ್ ಆಗ್ತವೆ. ಸೊ ಈ ಬ್ಯಾಕ್ಟೀರಿಯಾಗಳನ್ನ ನಾವು ಜೀವಾಮೃತ ಮುಖಾಂತರ ನಾವು ಗಿಡಗಳಿಗೆ ಕೊಟ್ಟಾಗ ಈ ಬ್ಯಾಕ್ಟೀರಿಯಾಗಳು ಮಣ್ಣಿನಲ್ಲಿರುವಂತಹ ಎಲ್ಲಾ ಪೋಷಕಾಂಶಗಳು ಮಣ್ಣಲ್ಲಿದೆ. ಭೂಮಿ ಅನ್ನಪೂರ್ಣೆ, ಭೂಮಿಯಲ್ಲಿ ಎಲ್ಲವೂ ಇದೆ. ಹಾಗಾಗಿ ನೋಡಿ, ಅಲ್ಲಿ ಮೇಲೆ ಬೆಟ್ಟದಲ್ಲಿರುವಂತಹ ಎಲ್ಲಾ ಮರ ಗಿಡಗಳು ಅಷ್ಟು ಚೆನ್ನಾಗಿ ಕಾಣೋದಕ್ಕೆ ಕಾರಣ ಅಂತ ಹೇಳಿದ್ರೆ ಭೂಮಿ ಅನ್ನಪೂರ್ಣೆ. ಅಲ್ಲಿ ಯಾವುದೇ ರೀತಿಯಾದಂತಹ ಗೊಬ್ಬರವನ್ನ ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಲೇಬರ್ ಇಲ್ಲ, JCB ಕೆಲಸ ಇಲ್ಲ, ಯಾವುದೂ ಇಲ್ಲ, ಹೊರಗಡೆಯಿಂದ ಏನೂ ತರೋದಿಲ್ಲ, ಕೋಳಿ ಗೊಬ್ಬರ ಇಲ್ಲ, ಕುರಿ ಗೊಬ್ಬರ ಇಲ್ಲ, ಯಾವುದಿಲ್ಲ. ಎಲ್ಲ ಬಹಳ ಚೆನ್ನಾಗಿ ಬಂದಿದೆ. ಆ ಟೆಕ್ನಾಲಜಿನ ನಾವು ನಮ್ಮ ಕೃಷಿಯಲ್ಲಿ ಅಳವಡಿಸುದು. ಈ ಜೀವಾಮೃತ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಮಣ್ಣಲ್ಲಿ ಸೂಕ್ಷ್ಮ ಜೀವಾಣುಗಳನ್ನು ಡೆವಲಪ್ ಮಾಡೋದು. ಕಾಡಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲಾ ಗಿಡಗಳು ಇದಾವೆ, ಅದರಲ್ಲಿ ಬೇರೆ ಬೇರೆ ತರದ್ದು. ನಾವಿಲ್ಲಿ ಏನ್ ಮಾಡ್ತೀವಿ, ಏಕ ಬೆಳೆ ಪದ್ಧತಿ ಅಥವಾ ದ್ವಿಬೆಳೆ ಪದ್ಧತಿ, ತ್ರಿಬೆಳೆ ಪದ್ಧತಿ ಮಾಡ್ತೀವಿ. ಇಲ್ಲಿ ಏನಾಗ್ತದೆ, ಪೋಷಕಾಂಶದ ಕೊರತೆ ಇರುತ್ತೆ. ನಾವು JCB ಅಗಿತೀವಿ, ಗುಂಡಿ ತೆಗಿತೀವಿ, ಇದೆಲ್ಲ ಮಾಡ್ತೀವಿ. ಸೊ ಆವಾಗ ಏನಾಗ್ತದೆ ಅಂತ ಹೇಳಿ ಇಲ್ಲಿ ಪೋಷಕಾಂಶದ ಕೊರತೆ ಆಗ್ತದೆ. ಸೊ ಈ ಪೋಷಕಾಂಶ ಕೊರತೆ ಆದಾಗ ನಾವು ಸೂಕ್ಷ್ಮ ಜೀವಾಣು ಕೊಟ್ಟು ಆ ಭೂಮಿಗೆ ಹೊದಿಕೆ ಮಾಡಿದಾಗ ಅಲ್ಲಿ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗ್ತದೆ. ಯಾವಾಗ್ಲೂ ಭೂಮಿಗೆ ಸೂರ್ಯನ ಕಿರಣ ಬೀಳದಂತ ವ್ಯವಸ್ಥೆ ಕಾಡಲ್ಲಿದೆ. ಆ ವ್ಯವಸ್ಥೆಯನ್ನ ನಾವು ತೋಟದಲ್ಲಿ ಮಾಡಬೇಕು, ರೀಕ್ರಿಯೇಟ್ ಮಾಡೋದು. ಮತ್ತೆ ರೀಕ್ರಿಯೇಟ್ ಮಾಡಿ ಇವಾಗ ಒಂದ್ಸಲ ಕ್ರಿಯೇಟ್ ಆದ್ಮೇಲೆ ಆಮೇಲೆ ನೀವು ಯಾವ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಜಸ್ಟ್ ಜೀವಾಮೃತ ಕೊಟ್ರೆ ಸಾಕು. ಇದರಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತವೆ, ಭೂಮಿಯಲ್ಲಿರುವಂತಹ ಎಲ್ಲಾ ಪೋಷಕಾಂಶಗಳನ್ನ ಅವು ಹೀರಿ ಗಿಡಗಳಿಗೆ ಸಪ್ಲೈ ಮಾಡುವಂತ ಕೆಲಸ ಮಾಡ್ತವೆ. ಇದಿಷ್ಟು ಮಾಡುವಂತ ಕೆಲಸ. ಜೀವಾಮೃತ ಗೊಬ್ಬರ ಅಲ್ಲ, ಹೆಚ್ಚಿನವರು ತಪ್ಪು ತಿಳ್ಕೊಂಡಿದ್ದಾರೆ. ಜೀವಾಮೃತ ಗೊಬ್ಬರ ಅಲ್ಲ, ಸೂಕ್ಷ್ಮ ಜೀವಾಣುಗಳ ಬ್ರಹ್ಮಾಂಡ. ಸೊ ಅವನ್ನ ನಾವು ಕೊಡುವಂತದ್ದು ಮತ್ತು ಮಲ್ಚಿಂಗ್ ಮಾಡುವಂತ ತೋರಿಸ್ತೇನೆ ನಿಮಗೆ ಕೆಳಗಡೆ ಮಲ್ಚಿಂಗ್ ಏನು ಅಂತ. ಈಗ ನೀವು 7 ದಿನ ಅಂತ ಹೇಳಿದ್ರಿ, ನಾನು ಸ್ವಲ್ಪ ಸ್ಟ್ರಾಂಗ್ ಆಗ್ಲಿ ಅಂತ ಹೇಳಿ 15 ದಿನ ಇಡ್ತೇನೆ, ಏನಾಗುತ್ತೆ? ಇಲ್ಲ ಆಗೋದಿಲ್ಲ. ನೀವು 10 ದಿವಸವರೆಗೆ ಇಡಬಹುದು, 7 ಅಥವಾ 8 ದಿವಸ. 8 ದಿವಸ ನಿಮ್ಗೆ ಮ್ಯಾಕ್ಸಿಮಮ್ ಇರುವಂತ ಪೀರಿಯಡ್. ಅಥವಾ ಇನ್ನು ಆಗಿಲ್ಲ ಅಂದ್ರೆ 2 ದಿವಸ ಇಡಬಹುದು. ಈ ನೀವು 8 ದಿವಸ ಅಥವಾ 10 ದಿವಸದ ಮೇಲೆ ಆದ್ರೆ ಅದು ಕಳಿಯೋದು ಬಿಟ್ಟು ಅದು ಕೊಳೆಯೋದಕ್ಕೆ ಪ್ರಾರಂಭ ಆಗ್ತದೆ. ಕೊಳೆಯೋದು ಯಾಕೆ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ಅದಕ್ಕೆ ನಾವು ಏನು ಕೊಟ್ಟಿದೀವಿ, ಕಡಲೆ ಹುಡಿ, ಬೆಲ್ಲ ಏನು ಕೊಟ್ಟಿದೀವಿ, ಅದು ಖಾಲಿ ಆಗ್ತದೆ, ಅದು ಸತ್ತೋಗುತ್ತೆ. ಊಟ ಇಲ್ಲ, ಊಟ ಸತ್ತೋದ್ರೆ ಅದು ಕೊಳೆಯಕ್ಕೆ ಪ್ರಾರಂಭ ಆಗುತ್ತೆ. ಆವಾಗ ನೀವು ಅದು ಡೆಡ್ ಸೆಲ್ ಗಳನ್ನ ನೀವು ಭೂಮಿ ಕೊಟ್ಟಾಗುತ್ತೆ, ಅದು ವೇಸ್ಟ್ ಆಗುತ್ತೆ. ಸೊ ಹಂಗಾಗಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ 7 ದಿವಸ ಬೆಸ್ಟ್, ಅಥವಾ 8ನೇ ದಿವಸ. ಅತಿ ಮೀರಿ ನಿಮ್ಗೆ ಆಗಿಲ್ಲ, ಏನೋ ಕೆಲಸದ ಮೇಲೆ ಒತ್ತಡ ಇದ್ದು ಆಗಿಲ್ಲ ಅಂದ್ರೆ 10 ದಿವಸದ ಒಳಗಡೆ ನೀವು ಕೊಟ್ರೆ ಉಪಯುಕ್ತ. ನಮ್ಮ ತೋಟದಲ್ಲಿ ಸುಮಾರು ಒಂದು 8 ರಿಂದ 9 ಡ್ರಮ್ ಇದೆ. ಮತ್ತೆ ಕೆಳಗಡೆ ಒಂದು 3, ಒಂದು 10 ಡ್ರಮ್ ಇಟ್ಟಿದ್ದೀವಿ. ಡ್ರಿಪ್ ಮುಖಾಂತರ ಕೊಡಬಹುದು. ನಾವು ವಿಂಕ್ಲರ್ ಹಾಕಿದ್ದೇವೆ. ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಭೂಮಿಗೆ ಎಲ್ಲ ಸ್ಪ್ರೆಡ್ ಆಗ್ತದೆ. ನಾವು ಬುಡದಲ್ಲಿ ಬಿಟ್ಟ ತಕ್ಷಣ ಏನಾಗ್ತದೆ, ನಮ್ಮ ಈಗ ಚಿಕ್ಕ ಗಿಡಗಳು ನೋಡಿ, ಈ ಚಿಕ್ಕ ಗಿಡಗಳಿಗೆ ನಮ್ಗೆ ಆದಷ್ಟು ಜಾಸ್ತಿ ಸೂಕ್ಷ್ಮ ಜೀವಾಣುಗಳು ಇಲ್ಲೇ ಸಿಗಲಿ ಅಂತ ಹೇಳೋ ಉದ್ದೇಶದಿಂದ ನಾವು ಇವಾಗ ಕೊಟ್ಟಿದ್ದೀವಿ. ಇನ್ನು ಗಿಡ ಮೇಲೆ ಬಂದ್ಮೇಲೆ ಇನ್ನು 5 ವರ್ಷ 6 ವರ್ಷ ಆದಾಗ ಮೇಲೆ ಬಂದ್ಬಿಡುತ್ತೆ, ಆ ಬೇರು ಅಗಲ ಹೋಗುತ್ತೆ. ಆವಾಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ವಿಂಕ್ಲರ್ ಮೂಲಕನೇ ನಾವು ಕೊಡ್ತೀವಿ. ಇದು ವೆಂಚುರಿ, ಹೌದು, ಹಿಡಿಬೇಕಾಗಿಲ್ಲ, ವೆಂಚುರಿ ಮೂಲಕ ಕೊಡ್ತೀವಿ. ಎಲ್ರು ಎಲೆ ಚುಕ್ಕಿ ರೋಗದ ಬಗ್ಗೆ ಮಾತಾಡ್ತಾರೆ, ನಮ್ಮಲ್ಲಿ ಹಾಗೆ ಜಾಸ್ತಿ ಇದೆ, ತುಂಬಾ ಇದೆ ಅಂತೆಲ್ಲ ಹೇಳ್ತಾರೆ.
ಬಟ್ ನಾನು ನೈಸರ್ಗಿಕವಾಗಿ ಮಾಡಿದ ಕಾರಣ ಗೊತ್ತಿಲ್ಲ ನನಗೆ, ಜೀವಾಮೃತದ ಪ್ರಭಾವ ಗೊತ್ತಿಲ್ಲ. ಬಟ್ ನನ್ನ ತೋಟದಲ್ಲಿ ಅಷ್ಟೊಂದು ಪ್ರಭಾವ ಬೀರಿಲ್ಲ ಎಲೆ ಚುಕ್ಕಿದು. ಇಲ್ಲಿ ಟೋಟಲ್ ನಾನು ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಎಲ್ಲ ಮಾಡೆಲ್ಗಳನ್ನು ಮಾಡಿದ್ದೀನಿ, ಬೇರೆ ಬೇರೆ ರೀತಿಯಲ್ಲಿ ಮಲ್ಚಿಂಗ್ ಮಾಡ್ಬಿಟ್ಟು ನೋಡಿದ್ದೀನಿ. ಬಟ್ ಇಲ್ಲಿ ಈ ಒಂದು ವೆಲ್ವೆಟ್ ಬೀನ್ಸ್ ಅಲ್ಲ, ಇದು ಜವನಿಕೆ ಅಂತ ಹೇಳ್ತೀವಿ ನಾವು, ಇದನ್ನ ಜವನಿಕೆ ಅಂತ. ಕಾಯಿ ಬರುತ್ತೆ, ಬೀಜ ಬರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ, ಇದರಲ್ಲಿ ಸಾರಜನಕ ಸ್ಥಿರೀಕರಣ. ಗಾಳಿಯಲ್ಲಿ ಈಗ ನೋಡಿ ನನ್ನ ಮತ್ತು ನಿಮ್ಮ ಮಧ್ಯೆ ಗಾಳಿಯಲ್ಲಿ 78.6% ಸಾರಜನಕ ಇದೆ. ಈ ಸಾರಜನಕವನ್ನ ಹೀರಿ ನಮ್ಮ ಅಡಿಕೆ ಗಿಡದ ಬುಡಕ್ಕೆ ಸಪ್ಲೈ ಮಾಡುವಂತ ಕೆಲಸವನ್ನ ಇವು ಮಾಡ್ತವೆ. ಹೌದೌದು. ಹಿಂದೆ ನೀವು ಬಂದಿದ್ರೆ ನೋಡ್ಬೋದಾಯ್ತು, ಇಲ್ಲಿ ಅಲಸಂಡೆ ಹಾಕಿದ್ದೆ ನಾನು, ಬಳ್ಳಿ ಅಳಸಂಡೆ ಹಾಕಿದ್ದೆ. ಸೊ ಇದು ಹಾಕೋದಕ್ಕೆ ಮುಂದೆ ಇದು ಬಂದ್ಮೇಲೆ ಅಳಸಂಡೆನ ಅದು ಇದ್ ಮಾಡಿತ್ತು. ಸೊ ಇಲ್ಲಿ ನೋಡಿ ಮಲ್ಚಿಂಗ್ ನೋಡಿ ಹೆಂಗಿದೆ ನೋಡಿ, ಇದು ಇಲ್ಲಿ ಇದರ ಕೆಳಗಡೆ ಫುಲ್ ಭೂಮಿಗೆ ಹೊದಿಕೆ ಆಗಿದೆ ನೋಡಿ, ಇಲ್ಲಿ ಹುಡಿ ಹುಡಿ ಆಗಿದೆ. ಮಣ್ಣು ತುಂಬಾ ಚೆನ್ನಾಗಿದೆ ಇದರೊಳಗೆ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿ ನಿಮ್ಗೆ ಎರೆಹುಳುಗಳು ನೋಡಿ, ಸಣ್ಣ ಸಣ್ಣ ನೋಡಿ, ಸಣ್ಣ ಸಣ್ಣ ಕೀಟಗಳು ಇಲ್ಲಿ ಕಾಣಿಸ್ತಾ ಇದಾವೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಹಿಕ್ಕೆಗಳು ಎಲ್ಲ ಕಾಣಿಸ್ತಾ ಇದೆಯಾ ನೋಡಿ, ಇದೆಲ್ಲ ಗೊಬ್ಬರ ಆಗುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ. ಇದ್ರೊಳಗೆ ಪೂರ್ತಿ ನಿಮಗೆ ಎರೆಹುಳು ಇದೆ, ಕಂಪ್ಲೀಟ್ ಎರೆಹುಳುಗಳು ಇದಾವೆ. ಸುಮ್ನೆ ಹಿಂಗೆ ಬಗದ್ರೆ ಸಾಕು ನಿಮ್ಗೆ ಎರೆಹುಳು ಸಿಗುತ್ತೆ. ಸೊ ಹಾಗೆ ನೀವು ಖಾಲಿ ಬಿಟ್ಟಿದ್ರೆ ಅರ್ಧ ಮಣ್ಣು ಭೂಮಿ ನದಿ ಸೇರ್ತಿತ್ತು. ಮಣ್ಣು ನದಿ ಸೇರ್ತಾ ಇತ್ತು, ಬಟ್ ಇದು ಇಷ್ಟು ಆರೋಗ್ಯಕರವಾಗಿ ಬರ್ತಾ ಇರ್ಲಿಲ್ಲ. ನೋಡಿ ಇದು ಹೇಗಿದೆ ನೋಡಿ, ಇದು ಈ ಗಿಡ ಹೇಗಿದೆ. ಜಸ್ಟ್ ನಾನು ನಾಟಿ ಮಾಡಿ ಮೊನ್ನೆ ಜೂನ್ ಮಳೆಗೆ ಈಗ ಮೊನ್ನೆಗೆ 2 ವರ್ಷ. ನೈಸರ್ಗಿಕ ಕೃಷಿಯಲ್ಲಿ ಮುಖ್ಯವಾಗಿರೋದೇ ಅಂತ ಹೇಳಿದ್ರೆ ಬೀಜದ ಆಯ್ಕೆ ಬಹಳ ಮುಖ್ಯ, ಮತ್ತು ದೇಶಿ ತಳಿಯನ್ನೇ ಉಪಯೋಗ ಮಾಡಬೇಕು. ಈಗ ನಮ್ಮ ಮುಖ್ಯ ಕಾರಣ, ನಮ್ಮ ಇದಕ್ಕೆ ತಳಿಗೆ ರೋಗ ಎಲ್ಲ ಬರೋದಕ್ಕೆ ಕಾರಣ ನಮ್ಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರೋದೇ ಕಾರಣ. ಸೊ ಹಾಗಾಗಿ ನಮ್ಮ ದೇಶಿ ತಳಿಗಳಿಗೆ ರೋಗ ನಿರೋಧಕ ಶಕ್ತಿ ಇದೆ. ಇದು ರತ್ನಗಿರಿ ದೇಶಿ ತಳಿ. ಇಂಟರ್ಮಂಗಳ ಅದು ನಾವು ಹಾಕ್ಲಿಕ್ಕೆ ಹೋಗ್ಲಿಲ್ಲ. ನಮ್ಮ ಜೀವಾಮೃತಕ್ಕೆ ನಾವು ನಮ್ಮ ದೇಶಿ ಆಕಳ ಸಗಣಿಯನ್ನು ಉಪಯೋಗಿಸ್ತೀವಿ. ನಮ್ಮ ಇಡೀ ತೋಟಕ್ಕೆ ಕೇವಲ 2 ಹಸು, 1 ಬಸವ ಇವರಿಂದ ನಮ್ಮ ಜೀವಾಮೃತ ತಯಾರು ಮಾಡ್ತೀವಿ. 2 ಹಸುಗಳ ಆಕ್ಚುಲಿ ಮುಖ್ಯವಾಗಿ ನಾವು ಜೀವಾಮೃತ ಯೂಸ್ ಮಾಡೋದು ಈ 2 ಹಸುಗಳದ್ದು ಸಗಣಿ ಮಾತ್ರ ಯೂಸ್ ಮಾಡ್ತೀವಿ. ಸೊ ತುಂಬಾ ಹಸುಗಳು ಬೇಕಾಗಿಲ್ಲ, ಮತ್ತು ಹಟ್ಟಿಗೆ ಎಲ್ಲ ತುಂಬಾ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ನಾವು ಬಹಳ ಸಿಂಪಲ್ ಆಗಿ ಹಟ್ಟಿಯನ್ನ ಮಾಡಿದೀವಿ. ಇದರಲ್ಲಿ ಒಂದು ಟೆಕ್ನಾಲಜಿ ಏನಿದೆ ಅಂದ್ರೆ ಬೆಳಗಿನ ಸೂರ್ಯನ ಕಿರಣ ಹಸುಗಳಿಗೆ ಬೀಳಬೇಕು. ಇದಕ್ಕೆ ಅಂದ್ರೆ ಈ ಕಡೆಯಿಂದ ಬೆಳಗ್ಗೆ ಡೌನ್ ಮಾಡಿ, ಹೌದು, ಆ ಕಡೆ ಡೌನ್ ಮಾಡಿದೀವಿ. ಸೊ ಅಲ್ಲಿ ನಿಮಗೆ ಇದು ಪಶ್ಚಿಮದ ಬಿಸಿಲು ಬೀಳಲ್ಲ. ಸೊ ಬೆಳಗಿನ ಸೂರ್ಯನ ಕಿರಣ ಇದಕ್ಕೆ ಬೀಳ್ಬೇಕು. ಯಾಕೆ ಬೀಳ್ಬೇಕು ಅಂತ ಹೇಳಿದ್ರೆ ಈ ಕೊಂಬು ಏನಿದೆ, ಹಸುಗಳಿಗೆ ಕೊಟ್ಟಿರೋ ಕೊಂಬು ಏನಿದೆ, ಇದು ಆಂಟೆನಾ. ಇದು ಸೂರ್ಯನ ಕಾಸ್ಮಿಕ್ ಕಿರಣಗಳನ್ನ ಕಲೆಕ್ಟ್ ಮಾಡಿ ಹೀರ್ಕೊಂಡು, ಆಂಟೆನಾ ಮೂಲಕ ಹೀರ್ಕೊಂಡು ಭುಜದ ಮೂಲಕ ಅಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪಾದನೆ ಆಗಿ ಗಂಗೆ ತೊಗಲಿನ ಮೂಲಕ ಕರುಳಿನಲ್ಲಿ ಬಂದು ಸಗಣಿಯ ಮುಖಾಂತರ ಬರುವಂತಹ ಬ್ಯಾಕ್ಟೀರಿಯಾಗಳು. ಈ ಬ್ಯಾಕ್ಟೀರಿಯಾಗಳೇ ನಮ್ಗೆ ಇವಾಗ ಕೆಲಸ ಮಾಡ್ತಾ ಇರುವಂತ. ಎಷ್ಟು ವರ್ಷ ಆಯ್ತು? ಅದು ಒಂದು 10 ವರ್ಷ ಆಯ್ತು. ಇದು ಒಂದು 4 ವರ್ಷದ ಕರು. ಇವನಿಗೂ ಸುಮಾರು 10 ವರ್ಷ ಆಯ್ತು. ಬಸವ. ಹೌದಾ? ಏನ್ ಹೆಸರು? ಹೌದು, ಇವನು ಬಸವ. ಏನ್ ಹೆಸರು? ಬಸವನ ಅವನ ಹೆಸರೇ ಬಸವ. ಹೌದಾ? ಹೌದೌದು, ಬಸವ. ಹೌದೌದು, ಬಸವ ನಮ್ಮ ಪ್ರೀತಿಯ ಬಸವ. ಇವಳು ಗೋಪಿ. ಜೋರಿದಾನ? ಅವ್ನು ಜೋರ ಇಲ್ಲ, ಅವನು ತುಂಬಾ ಸಾಧು ಅವನು. ಹೌದಾ? ಹೌದೌದು, ನೋಡುವಾಗ ಹೆದರಿಕೆ ಆಗ್ತದೆ. ಹೌದೌದು, ಒಂದ್ಸಲ ಕ್ಯಾಮರಾ ತಗೊಂಡು ಹೋಗು. ನೋಡಿ ನಮ್ಮ ಬಸವ ಹೇಗಿದೆ ನೋಡಿ. ಹಾಯ್ ಮಾಡಿ ಬಸವ. ನೋಡಿ ಏನೋ ಒಂದು ತಿನ್ಲಿಕ್ಕೆ ಕೊಡ್ತಾರೆ ಅಂತ ಹೇಳಿ ಅಲ್ಲ. ಹೌದು ಹೌದು, ತುಂಬಾ ಫ್ರೆಂಡ್ಲಿ ಇದ್ದಾನೆ ಅವನು. ಹೌದು. ಬಟ್ ನಾನು 360 ಹೆಚ್ಚು ಕಡಿಮೆ 320 ಕಿಲೋಮೀಟರ್ ದೂರದಲ್ಲಿ ಇದ್ದುಕೊಂಡು ನಾನು ಕೃಷಿ ಮಾಡ್ತಾ ಇದ್ದೇನೆ. ಕಳೆದ 25 ವರ್ಷಗಳಿಂದ 320 ಕಿಲೋಮೀಟರ್ ದೂರಲ್ಲಿ ಇದ್ಕೊಂಡು ತಿಂಗಳಿಗೆ ಒಂದ್ಸಲ ಅಥವಾ 2 ತಿಂಗಳಿಗೆ ಒಂದ್ಸಲ ಅಥವಾ 3 ತಿಂಗಳಿಗೆ ಒಂದ್ಸಲ ಬರೋದು ಇದೆ. ಅಷ್ಟೇ ಬಂದುಕೊಂಡು ಎಲ್ಲ ನಿಸರ್ಗಕ್ಕೆ ಬಿಟ್ಟು ಕೇವಲ ಕಡಿಮೆ ಖರ್ಚಲ್ಲಿ ಮಾಡುವಂತ ನೈಸರ್ಗಿಕ ಕೃಷಿ ನಮ್ದು ಅಲ್ಲ. ಹೌದು, ಕರೆಕ್ಟ್. ಅಂದ್ರೆ ಈ ನೀವೀಗ ಜೀವಾಮೃತದಲ್ಲಿ ತೋರಿಸುವಾಗ ನಿಮ್ದು ಇಷ್ಟು ಜಾಗಕ್ಕೆ ತುಂಬಾ ದನ ಬೇಕಾಗ್ಬೋದು ಅಂತ ಹೇಳಿ ಜನರಿಗೆ ಫೀಲಿಂಗ್ ಬರ್ಬೋದು. ಆದ್ರೆ ಸಾಮಾನ್ಯ ಒಂದು ಕುಟುಂಬವು ಕೂಡ ಸಾಕ್ಬೋದಂತ ದನ ಹಿಂದೆಲ್ಲ ಇಷ್ಟಿಷ್ಟು ದನ ಪ್ರತಿ ಮನೆಯಲ್ಲಿ ಇತ್ತಲ್ಲ. ಹೌದು, ಅಲ್ಲೆಲ್ಲ ರೆಡಿ ಮಾಡಿ ತಗೊಂಡು ಹೋಗ್ತಿರಲ್ಲ. ಹೌದೌದು, ಸಗಣಿ ಕಲೆಕ್ಟ್ ಮಾಡ್ತೀವಿ. ಸರ್, ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ನೋಡಿ, ನಾವು ಹಿಂದಿನ ಕಾಲದಲ್ಲಿ ನಾವು ಸಗಣಿ ಗೊಬ್ಬರ ತಯಾರು ಮಾಡ್ತಾ ಇದ್ವು. ನಾವು ಗೊಬ್ಬರವನ್ನ ತಯಾರು ಮಾಡಿ ಅದಕ್ಕೆ ಸೊಪ್ಪು ಹಾಕಿ ಗೊಬ್ಬರ ಮಾಡ್ತಾ ಇದ್ವು. ಹೌದು, ಇಲ್ಲೆಲ್ಲ. ಹೌದೌದು. ಇವಾಗ ಇಲ್ಲಿ ನೋಡಿ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸಗಣಿ ಹಾಗೆ ಬೀಳುತ್ತೆ, ಹಾಗೆ ಎತ್ಬಿಟ್ಟು ಇಲ್ಲಿ ಹಾಕ್ತಿವಿ. ಸೊ ಇದನ್ನ ಜೀವಾಮೃತವಾಗಿ ಕನ್ವರ್ಟ್ ಮಾಡ್ತೀವಿ. ಅದಕ್ಕೆ ನಮ್ಮ ಗುರುಗಳು ಪದ್ಮಶ್ರೀ ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರು ನಮ್ಗೊಂದು ಫಾರ್ಮುಲಾ ಕೊಟ್ಟಿದ್ದಾರೆ, ಫ್ಯಾಂಟಾಸ್ಟಿಕ್ ಫಾರ್ಮುಲಾ. ಅದೇನಂತ ಹೇಳಿದ್ರೆ ಜೀವಾಮೃತ. ಈ ಜೀವಾಮೃತ ನೋಡಿ, 1 ಗ್ರಾಮ್ ಸಗಣಿಯಲ್ಲಿ 300 ಕೋಟಿ ಸೂಕ್ಷ್ಮ ಜೀವಾಣುಗಳಿದೆ 1 ಗ್ರಾಮ್ ಅಲ್ಲಿ.
ಇದು ಈಗ ನನಗೆ ಒಂದು ದಿವಸಕ್ಕೆ ಒಂದು ಹಸು 10 ಕೆಜಿ ಕೊಡುತ್ತೆ. ನೋಡಿ ಇಲ್ಲಿ ನಾನೊಂದು ಮಾಡೆಲ್ ಮಾಡಿದ್ದೀನಿ. ಏನಂದ್ರೆ ಇಲ್ಲಿ 2 ಅಡಿಕೆ ಗಿಡ ಇದೆ. 2 ಇದೆಯಾ? ಹೌದೌದು, 2 ಇದೆ. 2 ಇದೆ ಇಲ್ಲಿ. ಹಾ, ಇದು ವೀಳ್ಯದೆಲೆ. ಹಾ, ಇದು ಪಪ್ಪಾಯ. ಹಾ, ಅದ್ರ ತುದಿಯಲ್ಲಿ ನೋಡಿ ಎಷ್ಟು ಪಪ್ಪಾಯ ಇದೆ ಅಂತ. ಹಾ, ಗೊತ್ತಾಯ್ತಾ? ವೀಳ್ಯದೆಲೆ. ಹಾ. ಇದು ನೋಡಿ ಬಟರ್ ಫ್ರೂಟ್ ತನ್ನಿಂತಾನೆ ಬಂದಿರೋದು, ನ್ಯಾಚುರಲ್ ಆಗಿ. ಹಾ. ಅಂದ್ರೆ ಏನ್ ಮಾಡಿದೆ, ನಾನು ಕಿಚನ್ ವೇಸ್ಟ್ ತಗೊಂಡ್ಬಂದು ಹಾಕ್ತಾ ಇರ್ತೇನೆ. ಅದ್ರಲ್ಲಿ ಒಂದು ಬೀಜ ಅದರಲ್ಲಿ ಒಂದು ಬೀಜ ಬಂದಿದೆ. ಹಾ. ಸೊ ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಒಂದು ಗೊಬ್ಬರದ ಗಿಡ ಇದೆ. ಹಾ. ನಮ್ಮ ಗೊಬ್ಬರದ ಗಿಡ ಇದೆಯಲ್ಲ, ನೋಡಿ, ಗ್ಲಿರಿಸೀಡಿಯಾ. ಈಟದ ತಪ್ಪು, ನಾವು ಈಟ್ ಅಂತ ಹೇಳ್ತೀವಿ. ಹೌದು. ಅದು ಈಟಿನ ಗಿಡ ಅಂತ ಹೇಳ್ತೀವಿ ಅಂತ ನಮಗೆ ಗೊತ್ತೇ ಇಲ್ಲ ಏನಕ್ಕೆ ಹೇಳ್ತಾರೆ ಅಂತ. ಹೌದು. ಅದು ಸಾರಜನಕವನ್ನ ಗಿಡಕ್ಕೆ ಸಪ್ಲೈ ಮಾಡುವಂತ ಕೆಲಸ ಮಾಡುತ್ತೆ. ಯಾವುದು? ಗ್ಲಿರಿಸೀಡಿ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಕನ್ನಡದಲ್ಲಿ ಗೊಬ್ಬರದ ಗಿಡ ಅಂತ ಹೇಳ್ತೀವಿ. ನಾವ್ ಏನ್ ಮಾಡ್ತೀವಿ ಅಂದ್ರೆ ಬೇಲಿ ಸೈಡ್ ಅಲ್ಲಿ ನಟ್ಟಿರ್ತೀವಿ. ಅದರದ್ದು ಪ್ರಾಮುಖ್ಯತೆ ನಮಗೆ ಗೊತ್ತಿಲ್ಲ, ರೈತರಿಗೆ ಗೊತ್ತಿಲ್ಲ. ಸೊ ಅದನ್ನ ತಿಳಿಸ್ಬೇಕು ಅಂತ ಹೇಳೋ ಉದ್ದೇಶದಿಂದ ಇದನ್ನ ಮಾಡೆಲ್ ಮಾಡಿದ್ದೀನಿ ನಾನು. ಸೊ ಇಲ್ಲಿ ನೋಡಿ 2 ಅಡಿಕೆ ಗಿಡ ಒಂದೇ ರೀತಿ ಬಂದಿದೆ. ಪಪ್ಪಾಯ ನೋಡಿ, ಪಪ್ಪಾಯ ಬಂದಿದೆ. ಆಮೇಲೆ ಅಡಿಕೆ ಬಂದಿದೆ, ಎಲೆ ಬಂದಿದೆ. ಇದು ಬಂದಿದೆ ಗ್ಲಿರಿಸೀಡಿಯಾ. ಒಂದೇ ಬುಡದಲ್ಲಿ ಇದಾವೆ ನೋಡಿ. ಒಂದೇ ಬುಡದಲ್ಲಿ ಇದಾವೆ ನೋಡಿ. ಆಯ್ತಾ? ಇದೇ ನಾನು ತಂದು ನಟ್ಟಿರೋದಲ್ಲ, ನಾವು ಮಾಡಿರೋದು. ಇದು ನಟ್ಟಿರೋದು, ಬಟ್ ಒಂದೇ ಬುಡದಲ್ಲಿ ನಾನು ನಾಟಿ ಮಾಡಿದ್ದೀವಿ. ಓಕೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ರೈತರಲ್ಲಿ ಗೊಬ್ಬರದಿಂದಲೇ ಆಗುತ್ತೆ, ಗೊಬ್ಬರ ಹಾಕ್ಬೇಕು ಅಂತ ಹೇಳುವಂಥದ್ದು ಇದೆ. ಭೂಮಿಯಲ್ಲಿ ನಾನು ಎಲ್ಲ ಇದೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಭೂಮಿ ಅನ್ನಪೂರ್ಣೆ, ಭೂಮಿಯಲ್ಲಿ ಎಲ್ಲವೂ ಇದೆ. ಅದನ್ನ ಗಿಡಗಳಿಗೆ ಕೊಡುವಂತಹ ಬ್ಯಾಕ್ಟೀರಿಯಾಗಳು ಕಡಿಮೆ ಆಗಿದಾವೆ. ಸೊ ಈ ಬ್ಯಾಕ್ಟೀರಿಯಾಗಳನ್ನ ನಾವು ಜೀವಾಮೃತ ಮುಖಾಂತರ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಬ್ಯಾಕ್ಟೀರಿಯಾಗಳು ಕೆಲಸ ಮಾಡ್ತವೆ. ಭೂಮಿಯಲ್ಲಿ ಇರುವಂತಹ ಸಾರಜನಕ, ರಂಜಕ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಸಲ್ಫರ್ ಏನ್ ಬೇಕು ಪೋಷಕಾಂಶಗಳು, ಅಷ್ಟು ಪೋಷಕಾಂಶಗಳನ್ನ ನಮ್ಮ ಜೀವಾಮೃತದಲ್ಲಿರುವ ಸೂಕ್ಷ್ಮ ಜೀವಾಣುಗಳು ಅಡಿಗೆ ಮಾಡಿ, ಅಂದ್ರೆ ಅದು ಘನ ರೂಪದಲ್ಲಿರುತ್ತೆ, ಅದನ್ನು ವಿಘಟನೆ ಮಾಡಿ ಈ ಗಿಡಗಳಿಗೆ ಸಪ್ಲೈ ಮಾಡುವಂತ ಕೆಲಸ ಮಾಡುತ್ತವೆ. ಜೀವಾಮೃತ ಗೊಬ್ಬರ ಅಲ್ಲ, ಅದು ಸೂಕ್ಷ್ಮ ಜೀವಾಣುಗಳ ಆಗರ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ನೋಡಿ, ನಾವು ಒಬ್ಬ ಮನುಷ್ಯರು ದಿನಕ್ಕೆ ಒಂದು 2 ರಿಂದ 2.5 ಕೆಜಿ ತಿಂತೀವಿ ಒಂದು ದಿವಸಕ್ಕೆ. ಆದ್ರೆ ನಾವು ಗಿಡ ಮರಕ್ಕೆ ಎಷ್ಟು ಕೊಡ್ತೀವಿ? ವರ್ಷಕ್ಕೆ ಅರ್ಧ ಕೆಜಿ ಅಥವಾ ಸುಫಲನೋ, ಅದು ಯೂರಿಯಾನೋ, ಅದೇನೋ NPK-ನೋ DAP-ನೋ ಅರ್ಧ ಕೆಜಿ ಕೊಡ್ತೀವಿ, ಅಥವಾ ಅರ್ಧ ಕೆಜಿ 1 ಕೆಜಿ ಕೊಡ್ತಾರೆ. ನಾವು ಕೊಡಲ್ಲ, ಹೇಳಿದ್ ನಾನು. ಸೊ ಅದು ಎಷ್ಟಾಯ್ತು? 1 ಕೆಜಿ ಕೊಡೋದು ನಾವು. ಬಟ್ ನಾವು ದಿನಕ್ಕೆ ಒಂದು 2 ರಿಂದ 2.5 ಕೆಜಿ ತಿಂತೀವಿ. ಸಾಧಾರಣ ವರ್ಷಕ್ಕೆ 650-700 ಕೆಜಿ ಒಬ್ಬ ಮನುಷ್ಯ ತಿಂತಾನೆ. ಅವ್ನು ಇಡೀ ವರ್ಷಕ್ಕೆ ತೂಕ ಜಾಸ್ತಿ ಆದ್ರೆ 1 ಕೆಜಿ 1.5 ಕೆಜಿ ತೂಕ ಜಾಸ್ತಿ ಆಗ್ಬೋದು ಅಷ್ಟೇ. ಬಟ್ 700 ಕೆಜಿ ತಿಂತೀವಿ ನಾವು. ಬಟ್ ನಾವು ಇದಕ್ಕೆ ಕೊಡೋದೆಷ್ಟು? 1 ರಿಂದ 1.5 ಕೆಜಿ. ಅದು ಸಾಕಾಗುತ್ತಾ ಅಂತ ಹೇಳುವಂತ ಪ್ರಶ್ನೆ ನಮ್ದು. ಆಮೇಲೆ NPK, ಸಾರಜನಕ, ರಂಜಕ, ಪೊಟ್ಯಾಷ್ ಅಂತ ಕೊಡ್ತೀವಿ ನಾವು. ಬಟ್ ಇದು ನೋಡಿ, ಇದಕ್ಕೆ ಏನು ಕೊಡದೆ ಯಾವ ರೀತಿ ಬಂದಿದೆ ಅಲ್ಲ? ಹೌದು. ನಾನು ಇವಾಗ ಪ್ರಾಕ್ಟಿಕಲ್ ಆಗಿ ಈಗ ಮೇಲೆ ನಾವು ತೋರ್ಸ್ಕೊಂಡ್ ಬಂದ್ವು. ಸೊ ನಮ್ಮ ರೈತರಿಗೆ ಹೀಗೆ ನಾವು ವಿವರಿಸಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ, ನಾವು ಹೀಗೆ ಹೇಳಿದ್ರು ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನಾವ್ ಏನ್ ಮಾಡಿದೆ ಅಂತ ಹೇಳಿದ್ರೆ, ಒಂದು ಕ್ಲಾಸ್ ರೂಮ್ ಮಾಡೋಣ. ಅಂದ್ರೆ ಅಲ್ಲಿ ಪ್ರಾಕ್ಟಿಕಲ್, ಇಲ್ಲಿ ಥಿಯರಿ. ಪಾಳೇಕರ್ ಕೃಷಿ ಪದ್ಧತಿ ಏನು ಅಂತ ಹೇಳೋದನ್ನ ನಾವು ಥಿಯರಿಯ ಮುಖಾಂತರ ತಿಳಿಸ್ಬೇಕು ಅಂತ ಹೇಳೋ ಉದ್ದೇಶದಿಂದ ನಾವು ಇಲ್ಲೊಂದು ಕ್ಲಾಸ್ ರೂಮ್ ಅನ್ನ ಮಾಡಿದೀವಿ. ಬಹುಶಃ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮವಾದ ಒಂದು ಕಾನ್ಸೆಪ್ಟ್ ಅಂತ ಕಾಣುತ್ತೆ. ಇವಾಗ ಇಲ್ಲೆಲ್ಲ ವೆಹಿಕಲ್ ನಿಲ್ಸಿದೀವಿ. ಹೌದೌದು, ಇದು ಹಾಲ್, ಇದು ಟೋಟಲ್ ಹಾಲ್ ಇದು. ಸೊ ಒಂದು 100-150 ಜನ ಕೂತ್ಕೊಳ್ಳುವಂತ ಹಾಲ್ ಅನ್ನು ತಯಾರು ಮಾಡಿದ್ದೀವಿ. ಸೊ ಇಲ್ಲಿ ಇವಾಗ ಕ್ಲಾಸ್ ರೂಮ್ ಮಾಡಿ ಪ್ರಾಕ್ಟಿಕಲ್ ಆಗಿ, ಅಲ್ಲಿ ಮೇಲೆ ಪ್ರಾಕ್ಟಿಕಲ್, ಇಲ್ಲಿ ಥಿಯರಿ ನಾವು ನೈಸರ್ಗಿಕ ಕೃಷಿಯನ್ನ ಯಾಕೆ ಇದನ್ನ ಮಾಡ್ಬೇಕು ಅಂತಂದ್ರೆ, 5,000 ವರ್ಷಗಳ ಹಿಂದೆ ನಾವು ಪಾರಂಪರಿಕ ನೈಸರ್ಗಿಕ ಕೃಷಿಯನ್ನ ಮಾಡ್ಕೊಂಡು ಬಂದಿದ್ದು. ಕಳೆದ 55 ವರ್ಷ 60 ವರ್ಷಗಳಿಂದ ನಾವು ರಾಸಾಯನಿಕ ಕೃಷಿಯನ್ನ ಇನ್ನಿತರ ಕೃಷಿಗಳಿಗೆ ಬಂದು ನಮ್ಮ ಭೂಮಿಯನ್ನೆಲ್ಲ ಹಾಳು ಮಾಡಿದ್ದೇವೆ. ಮತ್ತೆ ಇವಾಗ ಸರ್ಕಾರ ಇರ್ಬೋದು, ಜನರಿಗೆ ಅದರ ಬಗ್ಗೆ ಈಗ ಗೊತ್ತಾಗಿದೆ, ಎಲ್ಲೋ ನಾವು ತಪ್ಪು ಮಾಡಿದೀವಿ, ಮತ್ತೆ ನಾವು ನಮ್ಮ ಹಳೆ ಪದ್ಧತಿಗೆ ಹೋಗ್ಬೇಕು ಅಂತ ಹೇಳೋ ಉದ್ದೇಶದಿಂದ ಮತ್ತೆ ಇದರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಸರ್ಕಾರದಿಂದಲೂ ಸಮೇತ ಇವಾಗ ಕೇಂದ್ರ ಸರ್ಕಾರದಿಂದ ಈಗ ಮೊನ್ನೆ ಇತ್ತೀಚೆಗೆ ಅದನ್ನ ಕೇಂದ್ರ ಸರ್ಕಾರದಿಂದ ಪಾಲಿಸಿ ಮಾಡಿದ್ದಾರೆ. ನೈಸರ್ಗಿಕ ಕೃಷಿ ಮಿಷನ್ ಅಂತ ಹೇಳೋದ್ರ ಮೂಲಕ ರಾಜ್ಯ ಸರ್ಕಾರಗಳ ಮುಖಾಂತರ ಇಡೀ ಭಾರತ ದೇಶದಲ್ಲೇ ಈ ನೈಸರ್ಗಿಕ ಕೃಷಿಯನ್ನ ಅಳವಡಿಸಬೇಕು, ರೈತರಲ್ಲಿ ಆಗುವಂತ ಗೊಂದಲಗಳನ್ನು ಸರಿಪಡಿಸಬೇಕು, ಮಾಡೆಲ್ಗಳನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲಿ ಕೆಲವೊಂದು ಗ್ರಾಮಗಳನ್ನ ಆಯ್ಕೆ ಮಾಡಿದ್ದಾರೆ. ಸೊ ನಮ್ಮ ಸುಳ್ಯ ತಾಲೂಕಲ್ಲೂ ಆಯ್ಕೆ ಮಾಡಿದ್ದಾರೆ. ಆದ್ರೆ ನಾನೇನ್ ಮಾಡಿದ್ದೇನೆ ಅಂತಂದ್ರೆ, ಇದನ್ನ 25 ವರ್ಷಗಳಿಂದ ಮಾಡ್ತಾ ಇದ್ದೆ. 25 ವರ್ಷಗಳಿಂದ ಮಾಡೆಲ್ ಅನ್ನು ಮಾಡಿ ಇದನ್ನ ರೈತರಿಗೆ ತಿಳಿಸ್ಬೇಕು ಅಂತ ಹೇಳುವಂತ ಒಂದು ಇದಲ್ಲಿದ್ದೆ. ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ, ನನಗಿಲ್ಲ, ಇದನ್ನು ಮಾಡ್ಬೇಕು ಅಂದ್ರೆ ನಾವು ಹೀಗೆ ಹೇಳಿದ್ರೆ ಆಗೋದಿಲ್ಲ. ನಾವು ಪ್ರಾಯೋಗಿಕ ಮತ್ತು ಥಿಯರಿಟಿಕಲ್ ಎರಡನ್ನ ಮಾಡಿದ್ರೆ ರೈತರಿಗೆ ಇದನ್ನು ತೋರಿಸ್ಬೇಕು ಅಂತ ಹೇಳೋ ಉದ್ದೇಶ ನಾವು ಈ ವ್ಯವಸ್ಥೆಯನ್ನ ಮಾಡಿದ್ದೀವಿ.
ಸೊ ರೈತರು ಬಂದವರಿಗೆ ಇಲ್ಲಿ ಉಳ್ಕೊಳ್ಳೋದಿದ್ರೆ ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ತೀವಿ. ಅವರಿಗೆ ಅದ್ರ ಬಗ್ಗೆ ಅಭ್ಯಾಸ ಮಾಡ್ಬೇಕಾದ್ರೆ 1 ವಾರ ಬೇಕಾದ್ರೆ ಇಲ್ಲಿ ಇರಬಹುದು, ಅಥವಾ ನಮ್ದು ತರಬೇತಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರುತ್ತೆ. ಒಂದು ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭ ಮಾಡಿದ್ರೆ ಸಾಯಂಕಾಲ 6 ಗಂಟೆಗೆ ನಾವು ಕ್ಲೋಸ್ ಮಾಡ್ತೀವಿ. ಸೊ ನಿಮಗೆ ಬೇಸಿಕ್ ನಾಲೆಜ್, ನೈಸರ್ಗಿಕ ಕೃಷಿಯ ಬೇಸಿಕ್ ನಾಲೆಜ್, ಜೀವಾಮೃತ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಸೂಕ್ಷ್ಮ ಜೀವಾಣುಗಳಂದ್ರೆ ಏನು, ಕಾಡಲ್ಲಿ ಹೇಗೆ ಗಿಡ ಮರಗಳು ಬೆಳೀತವೆ, ಆ ಕೃಷಿ ಪದ್ಧತಿ ನಾವು ಹೇಗೆ ನಮ್ಮ ತೋಟದಲ್ಲಿ ಅಳವಡಿಸಬೇಕು, ಮತ್ತು ಕಡಿಮೆ ಖರ್ಚಲ್ಲಿ ನಾವು ಹೇಗೆ ಹೆಚ್ಚು ಆದಾಯವನ್ನು ಪಡ್ಕೊಳ್ಬಹುದು, ಮತ್ತು ಮಲ್ಟಿ ಕ್ರಾಪ್ ಸಿಸ್ಟಮ್, ಪಂಚತರಂಗಿಣಿ ವ್ಯವಸ್ಥೆ, ಒಂದು 5-6 ಬೆಳೆಗಳನ್ನ ಯಾವ ರೀತಿಯಲ್ಲಿ ನಾವು ಮಾಡಬಹುದು, ಮತ್ತು ವಿವಿಧ ರೀತಿಯಾದಂತಹ ಬೆಳೆಗಳನ್ನ ಹೇಗೆ ನಾವು ಪ್ರಾಯೋಗಿಕವಾಗಿ ಮಾಡಬಹುದು ಹೇಳೋದ್ರ ಎಲ್ಲಾ ವಿಚಾರಗಳನ್ನ ನಾವಿಲ್ಲಿ ಕಲಿಬಹುದು. ಇದು ಮುಖ್ಯವಾಗಿ ನಾನು ಮಾಡ್ತಾ ಇರೋದು ನಮ್ಮ ಯುವಕರಿಗೆ ಇವಾಗ ಅವರು ಡಿಗ್ರಿ ಮುಗಿಸ್ತಾರೆ, ಆಮೇಲೆ ಬೆಂಗಳೂರಿಗೆ ಹೋಗ್ತಾರೆ, ಅಲ್ಲಿ ಒಂದು 25-30 ಸಾವಿರ ದುಡಿತಾರೆ. ಅದು ಬೇಡ, ನನ್ನ ಲೆಕ್ಕಾಚಾರದಲ್ಲಿ 2 ರಿಂದ 2.5 ಎಕರೆ ಜಮೀನು ಇದ್ರೆ 1 ಲಕ್ಷ ರೂಪಾಯಿ ತಿಂಗಳಿಗೆ ಸಂಪಾದನೆ ಮಾಡಬಹುದು, ಅಷ್ಟು ವ್ಯವಸ್ಥೆ ಇದೆ. ಸೊ ಅದನ್ನ ಹೇಗೆ ಮಾಡಬಹುದು, ಯಾವ ರೀತಿ ಮಾಡಬಹುದು ಹೇಳೋ ಉದ್ದೇಶದಿಂದ ನಾವು ಈ ಒಂದು ತರಗತಿಯನ್ನ ಪ್ರಾರಂಭ ಮಾಡ್ತೀವಿ. ನೀವು ಕೇಂದ್ರ ಸರ್ಕಾರದ ನೈಸರ್ಗಿಕ ಕೃಷಿಯ ಒಂದು ಮಿಷನ್ ಪ್ರಾರಂಭ ಆಗಿದೆ ಅಂತ ಹೇಳಿದ್ರಿ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಗ್ರಾಮಗಳು ಆಯ್ಕೆ ಆಗಿದೆ ಅಂತ ಹೇಳಿದ್ರಿ. ಅದರಲ್ಲಿ ನಮ್ಮ ಉಜಿರೆ ಗ್ರಾಮ ಕೂಡ ಆಯ್ಕೆ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಕೂಡ ನಿಮ್ ಜೊತೆ ಕೈ ಜೋಡಿಸ್ತೀವಿ. ಖಂಡಿತ ರೀತಿಯಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕು. ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಇದರಲ್ಲಿ ಹಾಕಿರ್ತೀನಿ. ಯಾರಾದ್ರೂ ನಮ್ಮ ಕಡೆಯಿಂದ ಆಸಕ್ತರು ಕರೆ ಮಾಡಿದ್ರೆ ಅವರಿಗೆ ಗೈಡೆನ್ಸ್ ಮಾಡುವಂತ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡ್ತೀರಿ ನಾವು ಅನ್ಕೊಂಡಿದ್ದೇನೆ. ಖಂಡಿತ ಮಾಡಿ. ನಮ್ಗೆ ಒಂದು ಬೆಂಗಳೂರಿಂದ ಬಂದು ನಿಮ್ಮ ಅಮೂಲ್ಯವಾಗಿರುವಂತ ಸಮಯ, ಯಾಕಂದ್ರೆ ನೀವು ಬೆಂಗಳೂರಿಗೆ ಬಂದಾಗ ತೋಟದ ಕೆಲಸಕ್ಕೆ ಬರುದು ಅಂತದ್ರಲ್ಲಿ ಈ ಸಬ್ಜೆಕ್ಟ್ ನ ಜನರಿಗೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಜನರಿಗೆ ತೋರಿಸ್ಬೇಕು, ರೈತರ ಒಂದು ಬದುಕಿಗೆ ಒಂದು ಆಶಾಕಿರಣ ಆಗಿ ಈ ನ್ಯಾಚುರಲ್ ಫಾರ್ಮಿಂಗ್ ಬೆಳಿಬೇಕು ಅನ್ನುವಂತ ಕಾರಣಕ್ಕೋಸ್ಕರ ನೀವು ಮಾಡಿದ್ರಿ. ನಿಮಗೆ ನಮ್ಮ ಕಡೆ ಧನ್ಯವಾದಗಳು ಸರ್. ನೀವು ಸಹಜ ಕೃಷಿ ಚಾನೆಲ್ನವರು ಶಿವಪ್ರಸಾದ್ ಮಲೆಬೆಟ್ಟು ನಿಮ್ಮ ಇದನ್ನ ಎಲ್ಲ ಪ್ರೋಗ್ರಾಮ್ಗಳನ್ನ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ. ನನಗೆ ಬಹಳ ಖುಷಿಯಾಗಿದೆ, ಯಾಕಂದ್ರೆ ನೀವು ಸಹಜ ಕೃಷಿಯ ಬಗ್ಗೆ, ಯಾಕೆ ನೀವು ಒಂದೇ ಬೋಟಲ್ಲಿ ಇದ್ದೀವಿ. ನಮ್ಮದು ನೈಸರ್ಗಿಕ ಕೃಷಿ, ನಿಮ್ದು ಸಹಜ ಕೃಷಿ, 2 ಅಣ್ಣ ತಮ್ಮದ್ರು ಇದ್ದ ಹಾಗೆ. ಸೊ ಹಾಗಾಗಿ ನಾವು ಪಾಳೆಕಾರಸ ಕೃಷಿಯ ಪದ್ಧತಿ ಮಾಡ್ತೀವಿ. ಮುಂದೆ ನಿಮಗೆ ತುಂಬಾ ಧನ್ಯವಾದಗಳು. ಅಷ್ಟು ದೂರದಿಂದ ಬಂದಿದ್ದೀರಾ, ಬಂದು ನಮ್ಮ ತೋಟದಲ್ಲಿ ನೋಡಿ ನಿಮ್ಗೆ ಅಷ್ಟು ಆಸಕ್ತಿಯಿಂದ ಪಾಲ್ಗೊಂಡಿದ್ದೀರಿ. ಸೊ ನಮ್ಮ ಕೃಷಿಯನ್ನೆಲ್ಲ ನೋಡಿದ್ದೀರಿ, ನಿಮ್ಗೂ ಖುಷಿಯಾಗಿದೆ ನಾನು ಅನ್ಕೊಂಡಿದ್ದೀನಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್.